इको नम स्वामी जगदन्तर्यामी इको नम स्वामी जगदन्तर्यामी को नम स्वामी जगदन्तर्यामी ಒಳಗೆ ನೋಡು ನಿನ್ನ ಹೊಕ್ಕು ಪರಬೊಮ್ಮ ಒಳಗೆ ನೋಡು ನಿನ್ನ ಹೊಕ್ಕು ಪರಬೊಮ್ಮ ಅಳಿಯಬೇಕೋ ಹೆಮ್ಮ ಉಳಿಸಬೇಕೋ ಧರ್ಮ ಇಕೋ ನಮ್ಮ ಸ್ವಾಮಿ ಜಗದಂತರ್ಯಾಮಿ ಇಕೋ ನಮ್ಮ ಸ್ವಾಮಿ ವಸ್ತು ಬಿಟ್ಟು ನೋಡು ವಸ್ತದಿ ಮನನ ಮಾಡು ವಸ್ತು ಬಿಟ್ಟು ನೋಡು ವಾಸ್ತವದಿ ಮನನ ಮಾಡು ಅಸ್ತವ್ಯಸ್ತ ಕಾಡು ಅಸ್ತವ್ಯಸ್ತ ಕಾಡು ಸಮಸ್ತರೋಳಗೂಡು ಅಸ್ತವ್ಯಸ್ತ ಈ ಜೀವ ಕಾಡು ಸಮಸ್ತರೋಳ ಗೂಡು ಮುಟ್ಟಿ ಹರಿ ಧ್ಯಾನ ಕೆಟ್ಟು ಹೋಗುವುದೇನ ಮುಟ್ಟಿ ಹರಿ ಧ್ಯಾನ ಕೆಟ್ಟು ಹೋಗುವುದೇನ ಸೃಷ್ಟೀಶ ಪುರಂದರ ವಿಠಲೇಶನ ಧ್ಯಾನ ಗೈಗೋ ನಮ ಸ್ವಾಮಿ ಜಗದಂತರ್ಯಾಮಿ ಕೋ ನಮ್ಮ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ನ ಚ ತಸ್ಮಾನ್ಮನುಷ್ಯೇತು
ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನಾಭ್ಯಾಸದ ವ್ಯವಸ್ಥೆಯ ದೃಷ್ಟಿಯಿಂದ ಇಡೀ ಭಗವದ್ಗೀತೆಯನ್ನು ತಿಳಿದುಕೊಳ್ಳಲು 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ಆರಂಭಿಸಿ 30 ಶ್ಲೋಕಗಳವರೆಗೆ ಬಂದಿದ್ದೇವೆ. ಇದರಲ್ಲಿ 14 ಶ್ಲೋಕಗಳು ಸಾಂಖ್ಯಯೋಗದಲ್ಲಿ ಅರ್ಜುನನ ಪ್ರಶ್ನೆ ಮತ್ತು ವಿಷಾದ ಯೋಗ ಇವುಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ. ಪರಮಾತ್ಮನು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಆರಂಭಿಸಿ 16ರಿಂದ 30 ಶ್ಲೋಕಗಳವರೆಗೆ ದೇಹದ ಒಳಗಿರುವಂತಹ ಅಂತರಂಗದ ವಿಷಯಗಳನ್ನು ಬಹಿರಂಗಪಡಿಸುತ್ತಿದ್ದಾನೆ. ನೋಡಿ, ಇದುವರೆಗೆ ದೇಹವನ್ನು ವರ್ಣಿಸಿದ ಪರಮಾತ್ಮನು 4 ಶ್ಲೋಕಗಳಲ್ಲಿ ಬಾಲ್ಯ, ಕೌಮಾರ, ಯೌವನ ಮತ್ತು ಜರ ಉಂಟಾಗುವಂತಹ ಅವಸ್ಥೆಗಳು ದೇಹಕ್ಕೆ, ನಂತರದಲ್ಲಿ ಸಾವು ಉಂಟಾಗುತ್ತದೆ. ಅದು ದೇಹಕ್ಕೆ ಉಂಟಾಗುವುದರಿಂದ ಒಳಗಿರುವ ದೇಹಿಯ ಬಗ್ಗೆ ನೀನು ಶಾಶ್ವತನೆಂಬುದನ್ನು ತಿಳಿದು ಚಿಂತಿಸದಿರು ಎಂಬುದಾಗಿ ದೇಹದ ಬಗ್ಗೆ ಮತ್ತು ಸಾವಿನ ಬಗ್ಗೆ ವಿಷಯವನ್ನು ತಿಳಿಸಿ ನಂತರದಲ್ಲಿ ದೇಹಿಯ ಬಗ್ಗೆ ವಿಷಯವನ್ನು ತಿಳಿಸಲು ಆರಂಭಿಸುತ್ತಾನೆ. ದೇಹಿಯು ಸಾವಿಲ್ಲದವನು, ದೇಹಕ್ಕೆ ಹೋಲಿಸಿದಾಗ ಯಾವುದೇ ರೂಪಾಂತರಗಳನ್ನು ಹೊಂದದೇ ಇರುವವನು, ಎಲ್ಲ ರೀತಿಯಲ್ಲಿಯೂ ಅವ್ಯಯನೋ ಅಕ್ಷರನೋ ಆಗಿರುತ್ತಾನೆ ಮತ್ತು ದೇಹಾಂತರ ಪ್ರಾಪ್ತಿಯನ್ನು ಹೊಂದುತ್ತಾನೆ, ಇಲ್ಲವಾದರೆ ಸದ್ಗತಿಗಳನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸಿದ ಪರಮಾತ್ಮನು ದೇಹಿಯ ಬಗ್ಗೆ 15-16 ಶ್ಲೋಕಗಳಲ್ಲಿ ಎಲ್ಲವನ್ನೂ ತಿಳಿಸಿ ಮೂಲಭೂತ ವಸ್ತುವಾದ ಸತ್ ಎಂಬುದನ್ನು ಆರಂಭಿಸಿ ಸತ್, ಸತ್ವ, ಸತ್ಯದ ಬಗ್ಗೆ ತಿಳಿಸುತ್ತಾನೆ. ನಾವು ಇದುವರೆಗೆ ಸತ್ ಮತ್ತು ಸತ್ಯವನ್ನು ತಿಳಿದುಕೊಂಡಿದ್ದೇವೆ. ಆದರೆ ಸದ್ವಸ್ತುವಿನಿಂದಲೇ ಇಡೀ ವಿಶ್ವವು ಉಂಟಾಗಿರುವುದರಿಂದ, ವ್ಯಾಪಿಸಿರುವುದರಿಂದ ಮತ್ತು ಪ್ರಕೃತಿ ಪುರುಷರು ಬೇರ್ಪಡಿಸಲಾಗದ ರೀತಿಯಲ್ಲಿ ಅನಾದಿಯಾಗಿರುವುದರಿಂದ ಈ ಸದ್ವಸ್ತುವನ್ನು ಮೂಲಭೂತ ವಸ್ತುವನ್ನಾಗಿ ದೇಹಕ್ಕಾಗಲಿ ದೇಹಿಗಾಗಲಿ ತಿಳಿದುಕೊಳ್ಳಬೇಕಾಗಿರುವುದರಿಂದ ಅದಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟೆವು. ಕೃಷ್ಣನು ಅದನ್ನು 15 ಶ್ಲೋಕಗಳಲ್ಲಿ ತಿಳಿಸಿದ್ದಾನೆ. ಈ ಸತ್ವಸ್ತುವನ್ನು ಕೂಡಿರುವಂತಹ ಸತ್ಯವನ್ನು ತೋರಿಸುತ್ತಿರುವಂತಹ ದೇಹಿಯು ಆಶ್ಚರ್ಯವತ್ ಪಶ್ಯತಿ, ಆಶ್ಚರ್ಯವತ್ ವದತಿ, ಆಶ್ಚರ್ಯವತ್ ಶೃಣೋತಿ ಎಂಬುದಾಗಿ ಆ ದೇಹಿಯ ಬಗ್ಗೆ ಲಕ್ಷಣಗಳನ್ನು ಹೇಳಿದ ಪರಮಾತ್ಮನು ಸದ್ವಸ್ತುವಿನ ಬಗ್ಗೆ ಹೇಳಿದ ಲಕ್ಷಣಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರಿಸುತ್ತಾ 31ನೇ ಶ್ಲೋಕದೊಳಗೆ ಸ್ವಧರ್ಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇಲ್ಲಿ ಧರ್ಮವನ್ನು ಜಿಜ್ಞಾಸೆ ಮಾಡಲು ಆರಂಭಿಸಿದ್ದಾನೆ. 30 ಶ್ಲೋಕಗಳವರೆಗೆ ದೇಹ, ಒಳಗಿನ ರಚನೆ, ದೇಹದ ಸಾವು ಮತ್ತು
ದೇಹಿಯ ವಿಷಯದಲ್ಲಿ ಮೂಲಭೂತ ವಸ್ತುವಾದ ಸತ್, ಆ ಸದ್ವಸ್ತುವನ್ನು ಗುರುತಿಸುವುದಕ್ಕೆ ಭಾವ, ಅಸದ್ವಸ್ತುಗಳು ಇಲ್ಲವೇ ಇಲ್ಲ, ವಿಶ್ವವೆಲ್ಲ ಸದ್ವಸ್ತುವಿನಿಂದ ವ್ಯಾಪಿಸಿದೆ, ಅದೇ ಸತ್ಯ. ಆ ಸತ್ಯ ಎಂದಿಗೂ ಬದಲಾಗದೇ ಇರುವಂಥದ್ದು, ಯಾವ ಕಾಲದಲ್ಲಿಯೂ ಏಕಸಮವಾಗಿರುವಂಥದ್ದು. ಬದಲಾಗುತ್ತಿರುವಂತಹ ಈ ವಿಶ್ವದಲ್ಲಿ, ಪ್ರಕೃತಿಯಲ್ಲಿ, ದೇಹವೆಂಬ ಪ್ರಕೃತಿಯಲ್ಲಿ ಈ ದೇಹಿ ಎಂಬುವನು ಈ ಸತ್ವವಸ್ತುವನ್ನು, ಸತ್ಯವಸ್ತುವನ್ನು ಹೊಂದಿರುತ್ತಾನೆ. ಅದು ಬದಲಾಗದೇ ಇರುವಂತಹ ವಸ್ತು ಎಂಬುದಾಗಿ ಸತ್ಯವಸ್ತುವಿನ ಬಗ್ಗೆ ತಿಳಿಸುತ್ತಾ, ನಂತರದಲ್ಲಿ ಶ್ರೀಕೃಷ್ಣನು ನೇರವಾಗಿ ಯುದ್ಧದ ವಿಷಯದಲ್ಲಿ ಮಾತನಾಡ ಹೊರಟಿದ್ದಾನೆ. ಅದು ಧರ್ಮದ ಆಧಾರದ ಮೇಲೆ ಮಾಡಬೇಕಾದ ಯುದ್ಧ. ನೀನು ಧರ್ಮವನ್ನು ನಿನ್ನ ಒಂದು ಪರಿವ್ಯಾಖ್ಯೆಯಲ್ಲಿ ತಿಳಿಸಿದಂತೆ ಧರ್ಮವೆಂಬುದು ಇಲ್ಲ. ನಾನು ಹೇಳುತ್ತೇನೆ, ಅದನ್ನು ನೀನು ಧರ್ಮವೆಂದು ತಿಳಿದುಕೊಳ್ಳಬೇಕು. ಧರ್ಮದ ದೃಷ್ಟಿಯಿಂದ ನೋಡಿದರೂ ಇದು ಪಾಪಕರ್ಮವಾಗುವುದಿಲ್ಲ, ಯುದ್ಧ ಕರ್ಮವು ಪುಣ್ಯಕರ್ಮವಾಗುವುದು. ನೀನು ಧರ್ಮದ ಆಧಾರದಲ್ಲಿ ಯುದ್ಧವನ್ನು ಮಾಡಲೇಬೇಕು ಎಂಬುದಾಗಿ ಈ ಶ್ಲೋಕದಲ್ಲಿ ಆರಂಭಿಸುತ್ತಾನೆ. ಮತ್ತು ಪರಮಾತ್ಮನು ಅರ್ಜುನನಿಗೆ ಇಲ್ಲಿ ದೇಹದ ಅಂತರಂಗದ ವಿಷಯಗಳೆಲ್ಲವನ್ನು ತಿಳಿಸಿದ ಮೇಲೆ ಧರ್ಮ ಎಂದರೆ ಏನು ಎಂಬುದನ್ನು ತಿಳಿಸುತ್ತಾ ಹೇಳುತ್ತಲಿದ್ದಾನೆ. ಸ್ವಧರ್ಮಮಪಿ, ನೋಡಪ್ಪ, ಸ್ವಧರ್ಮ ಅಂತ ಒಂದಿದೆ. ಧರ್ಮ ಎಂಬುದು ವಿಶ್ವಕ್ಕೆ ವ್ಯಾಪಿಸಿರುವಂಥದ್ದು. ಸತ್ವಸ್ತುವಿನ ಇನ್ನೊಂದು ರೂಪ, ಸತ್ಯದ ಇನ್ನೊಂದು ರೂಪವೇ ಧರ್ಮ. ಅದು ವಿಶ್ವವನ್ನೇ ವ್ಯಾಪಿಸಿದೆ. ಈ ಧರ್ಮವನ್ನು ದೇವತಾದಿಗಳಿಂದ ಎಲ್ಲರೂ ಈ ವ್ಯವಸ್ಥೆಯೊಳಗೆ ಆಚರಿಸಲೇಬೇಕು. ಹಾಗಾಗಿ ಸತ್ಯಂ ವದ ಧರ್ಮಂಚರ ಎಂಬ ವೇದೋಕ್ತಿಯು ಬಂದಿರುವುದು. ಸತ್ಯಂ ವದ ಎಂದರೆ ನೀನು ಕಾಣುವ ಸತ್ಯವನ್ನು, ಬದಲಾಗದೇ ಇರುವಂತಹ ಸತ್ಯವನ್ನು, ಆ ಸತ್ಯದ ವಿಷಯವನ್ನು ಸದಾಕಾಲ ನುಡಿಯುತ್ತಿರಬೇಕು. ಅದೇ ಆಚಾರ. ಸತ್ಯವನ್ನು ನುಡಿಯುವುದು, ಧರ್ಮವನ್ನೇ ಆಶ್ರಯವಾಗಿಟ್ಟುಕೊಂಡು ಆಚರಿಸುವುದು. ಧರ್ಮವೇ ಪಥ. ಧರ್ಮಪಥದಲ್ಲಿ ಯಾವ ಆಚರಣೆಯೂ ಪಾಪವನ್ನು ಕೊಡುವುದಿಲ್ಲ. ಸದಾಕಾಲ ಅದು ನಿನ್ನನ್ನು ಕಾಪಾಡುತ್ತಲೇ ಇರುತ್ತದೆ. ಆ ಧರ್ಮಪಥದಲ್ಲಿ ಎಲ್ಲರೂ ಆಚರಣೆಗಳನ್ನು ನಡೆಸಬೇಕು. ಇದು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಇರುವಂತಹ ಪಥ, ಅದೇ ಧರ್ಮಪಥ. ಆ ಧರ್ಮದ ವಿಷಯದಲ್ಲಿ ಪ್ರತಿಯೊಂದು ಜೀವಕ್ಕೂ ಆಚರಣೆಗೆ ಮಾಡುವುದಕ್ಕೆ ತಕ್ಕಂತೆ ತನ್ನ ತನ್ನ ಗುಣಕರ್ಮದ ಆಧಾರದ ಮೇಲೆ ಸ್ವಧರ್ಮವೆಂಬುದನ್ನು ಪರಮಾತ್ಮನು ವಿಂಗಡಿಸಿದ್ದಾನೆ. ಗುಣಕರ್ಮಗಳ ಆಧಾರದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ರೀತಿಯ ಭಾಗದಲ್ಲಿ ತನ್ನ ಧರ್ಮವನ್ನು ನಿಭಾಯಿಸಬೇಕಾಗಿರುತ್ತದೆ. ಆ ಗುಣಕರ್ಮದ ಆಧಾರದ ಮೇಲೆ ಇರುವಂತಹ 4 ಪಥಗಳು ಧರ್ಮವನ್ನು 4 ರೀತಿಯಿಂದ ನೋಡಬಹುದಾಗಿದೆ. ಇದು ಸಾಮಾನ್ಯವಾಗಿರುವಂತಹ ಜ್ಞಾನ ಆದ್ದರಿಂದ ಸಾಮಾನ್ಯ ಮನುಷ್ಯನಿಗೂ ತಿಳಿದುಬಿಡುತ್ತದೆ. ನಾವು ಗುರಿಯನ್ನು ತಲುಪಬೇಕಾದರೆ ಪಥವನ್ನು ಆರಿಸಿಕೊಳ್ಳಬೇಕು. ಇಲ್ಲಿ ಪರಮಾತ್ಮನು ಅವನೇ ಗುರಿ, ಸತ್, ಸತ್ಯವಸ್ತು, ಸತ್ಯ ಸಾಕ್ಷಾತ್ಕಾರ ಎಂಬುದಾಗಿ ತಿಳಿಸಿ, ಆ ಗುರಿಯನ್ನು ತಲುಪಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ 4 ಪಥಗಳುಂಟು.
ಆ ಪಥಗಳು ಎಲ್ಲವೂ ಒಂದೇ ಸಮವಾಗಿರುವುದು. ಪಥದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಧರ್ಮಕ್ಕಿರುವಂತಹ ಈ 4 ಪಥಗಳು 4 ಏಕಪ್ಪ ಮಾಡಿದ್ದೇನೆ ಎಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ಗುಣಕರ್ಮದ ಆಧಾರದ ಮೇಲೆ ಒಂದಲ್ಲ ಒಂದು ಪಥಕ್ಕೆ ಬಂದು ಆರಿಸಿಕೊಂಡು ನಡೆಯಲು, ಗುರಿಯನ್ನು ತಲುಪಲು ಉಪಕ್ರಮಿಸುತ್ತಾನೆ. ಹೀಗೆ ಪ್ರತಿ ಜೀವಿಯು ಆ ಒಂದು ಪಥವನ್ನು ಆರಿಸಿಕೊಳ್ಳುವುದು ಅವನ ಒಂದು ವೈಯಕ್ತಿಕವಾದಂತಹ ಗುಣಕರ್ಮಗಳ ಆಧಾರದ ಮೇಲೆ. ಪಥ ಸುಲಭವೋ ಕಷ್ಟವೋ, ಪಥ ಚೆನ್ನಾಗಿದೆಯೋ ಚೆನ್ನಾಗಿಲ್ಲವೋ ಎಂಬುದನ್ನು ಗಮನಿಸದೆ ತನ್ನ ಗುಣಕರ್ಮಗಳ ಆಧಾರದ ಮೇಲೆಯೇ ಪ್ರತಿ ವ್ಯಕ್ತಿಯು ಆಯಾಯ ಪಥದಲ್ಲಿ ಹೋಗಲು ಅನುವಾಗುತ್ತಾನೆ. ಈ ರೀತಿ ಕೃಷ್ಣನು ತಿಳಿಸುತ್ತಿದ್ದಾನೆ. ಆ ಪಥದಲ್ಲಿ ಕ್ಷತ್ರಿಯ ವಂಶದಲ್ಲಿ ಜನಿಸಿದಂತಹವನಿಗೆ, ಕ್ಷತ್ರಿಯ ಕುಲವನ್ನು ಪ್ರತಿನಿಧಿಸುತ್ತಿರುವಂತಹ ಒಂದು ಜೀವಕ್ಕೆ ಸ್ವಧರ್ಮವೆಂಬುದು ಯುದ್ಧ. ಕ್ಷತ್ರಿಯನಿಗೆ ಯುದ್ಧವಾಡುವುದೇ ಸ್ವಧರ್ಮ. ಬ್ರಹ್ಮಜ್ಞಾನಿಗೆ ಮತ್ತು ಜ್ಞಾನ ಮಾರ್ಗವನ್ನು ಆರಿಸಿಕೊಂಡವನಿಗೆ, ಜ್ಞಾನವನ್ನು ಪಡೆದುಕೊಳ್ಳುವವನಿಗೆ ಮತ್ತು ಜ್ಞಾನವನ್ನು ದಾನ ಮಾಡುವವನಿಗೆ, ಆ ಒಂದು ಸತ್ ಮತ್ತು ಸತ್ಯ ವಸ್ತುವನ್ನು ಸಾಕ್ಷಾತ್ಕರಿಸಿಕೊಳ್ಳುವವನಿಗೆ, ಜ್ಞಾನ ಮಾರ್ಗದಲ್ಲಿ ಬರುವಂಥವನಿಗೆ ಅವನ ಗುಣಕರ್ಮಗಳೇ ಆಧಾರದ ಮೇಲೆ ಅವನನ್ನು ವೇದಾಂತಗಃ ಎಂದು ಹೇಳುತ್ತಾನೆ ಪರಮಾತ್ಮ. ಎಂದರೆ ವೇದಾಂತವೇ ಅವನ ಗಮನ, ವೇದಾಂತದಲ್ಲಿಯೇ ಅವನು ಗತಿಯನ್ನು ಹೊಂದುತ್ತಾನೆ. ಅಂತಹವನು ಬ್ರಹ್ಮನನ್ನು ಅನುಷ್ಠಾನ ಮಾಡುವುದರಿಂದ ಬ್ರಾಹ್ಮಣನೆನಿಸಿಕೊಳ್ಳುತ್ತಾನೆ. ಈ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಗುರಿ ಎಂಬುದಾಗಿ ತಿಳಿಸಿದ ಪರಮಾತ್ಮನು, ನಾನು ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಎಂಬುದಾಗಿ ಹೇಳದೆ ಬ್ರಹ್ಮನನ್ನು ಅನುಷ್ಠಾನ ಮಾಡುತ್ತಾನೆಂಬುದಾಗಿ ಹೇಳಿದೆ. ಆ ಸತ್ಯವೇ ಬ್ರಹ್ಮ, ಬ್ರಹ್ಮವೇ ಸತ್ಯ. ಇದೆರಡಕ್ಕೂ ಸಮನ್ವಯವಾಗುವಂತಹ ಸಮಾನಾರ್ಥಕ ಪದಗಳು. ಸತ್ಯ ತೋರುವುದು ಯಾವ ರೀತಿಯಲ್ಲಿ ಎಂದರೆ ಬ್ರಹ್ಮನ ರೀತಿಯಲ್ಲಿ. ಬ್ರಹ್ಮನೆಂದರೆ ಚತುರ್ಮುಖ ಬ್ರಹ್ಮನೆಂದು ಅರ್ಥವಲ್ಲ, ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನೆಂದು ಅರ್ಥವಲ್ಲ. ಇಲ್ಲಿ ಬ್ರಹ್ಮವೆಂದರೆ ಸದ್ವಸ್ತು ಎಂಬುದಾಗಿ ಅರ್ಥ, ಸತ್ಯವೆಂಬುದಾಗಿ ಅರ್ಥ. ಆ ಬ್ರಹ್ಮ ಅದು ಸತ್ಯ. ಬ್ರಹ್ಮ ಸತ್ಯಂ ಎಂಬುದು ಶಂಕರರು ಹೇಳಿರುವ ಪ್ರಕರಣ ಗ್ರಂಥಗಳಲ್ಲಿನ ಮಹಾವಾಕ್ಯ. ಆ ಸತ್ಯವನ್ನು ಬ್ರಹ್ಮವೆಂಬುದಾಗಿ ಶಂಕರರು ಹೇಳಿದರು. ಅದರ ಮೊದಲು ಸತ್ಯವನ್ನು ಸತ್ಯವೆಂದೇ ಪರಮಾತ್ಮನು ಹೇಳುತ್ತಲಿದ್ದಾನೆ. ಭಗವದ್ಗೀತೆಯೇ ಭಗವಂತನ ವಾಣಿ, ವೇದೋಪನಿಷತ್ಗಳಿಂದ ತೆಗೆದುಕೊಂಡು ಹೇಳಿರುವಂಥದ್ದಲ್ಲ. ವೇದೋಪನಿಷತ್ಗಳನ್ನು ಕೃಷ್ಣನು ಪಠಣ ಮಾಡಿ ಗುರುಮುಖೇಣ ಕಲಿತು ನಂತರದಲ್ಲಿ ಈ ಒಂದು ಬ್ರಹ್ಮವಿದ್ಯೆಯನ್ನು ಹೇಳಲು ಆರಂಭಿಸಿಲ್ಲ. ಇದು ವ್ಯಾಸರು ಬರೆದಿದ್ದು. ವ್ಯಾಸರು ಬರೆದಿರುವಂತಹ ಮಹಾಭಾರತದಲ್ಲಿ ಗಣಪತಿಯವರು ಲಿಪಿಕಾರನಾಗಿ ಬರೆಯುತ್ತಿರುವಂತಹ ಈ ಒಂದು ಗ್ರಂಥದಲ್ಲಿ ಭಗವದ್ಗೀತೆ ಎಂಬುದು ಭೀಷ್ಮ ಪರ್ವದಲ್ಲಿ ಬರುತ್ತದೆ. ಆದುದರಿಂದ ಇದು ವ್ಯಾಸ ನಿರ್ಮಿತ, ಗಣಪತಿಯವರಿಂದ ನಿರ್ಮಿತ ಎಂಬುದಾಗಿ ನಾವುಗಳು ಹೇಳಿದರೆ ಅಥವಾ ತಿಳಿದರೆ ತಪ್ಪಾಗುತ್ತದೆ. ಕಾರಣವೇನೆಂದರೆ ಶ್ರೀಕೃಷ್ಣನು ವೇದಗಳನ್ನಾಗಲಿ ಉಪನಿಷತ್ಗಳನ್ನಾಗಲಿ ಉಲ್ಲೇಖಿಸಿ ಹೇಳುತ್ತಿಲ್ಲ. ಅರ್ಜುನನಿಗೆ ಈ ಒಂದು ದೇಹ ಮತ್ತು ದೇಹದ ಅಂತರಂಗದ ರಚನೆಗಳ ವಿಷಯದಲ್ಲಿ ತನ್ನದೇ ಭಾಷೆಯಲ್ಲಿ ಹೇಳುತ್ತಿದ್ದಾನೆ. ವೇದದ ಭಾಷೆಯಲ್ಲಾಗಲಿ ಉಪನಿಷತ್ ಭಾಷೆಯಲ್ಲಾಗಲಿ ಹೇಳುತ್ತಿಲ್ಲ. ಅರ್ಜುನನಿಗೆ ಯಾವ ರೀತಿ ತಿಳಿಸಬೇಕೋ ಅದಕ್ಕೆ ತಕ್ಕಂತೆ ತನ್ನ ಒಂದು ವಾಣಿಯಿಂದ, ತನ್ನ ಒಂದು
ಕ್ರಮದಿಂದ ಪರಮಾತ್ಮನು ತಿಳಿಸಲು ಹೊರಟಿದ್ದಾನೆ. ಆ ಕಾರಣದಿಂದಲೇ ಬ್ರಹ್ಮಪದವನ್ನು ಇಲ್ಲಿ ಪರಮಾತ್ಮನು ಪ್ರಯೋಗ ಮಾಡಿಲ್ಲ. ಸತ್ಯಪದವನ್ನಷ್ಟೇ, ಸತ್ ವಸ್ತುವನ್ನಷ್ಟೇ ಹೇಳುತ್ತಲಿದ್ದಾನೆ. ಹೀಗೆ ಆ ಸತ್ವಸ್ತುವನ್ನು ಧರಿಸಿರುವಂತಹ ಈ ದೇಹಿಯು ಈ ವಿಶ್ವದಲ್ಲಿ ದೇಹವನ್ನು ಹೊಂದಿರುತ್ತಾನೆ. ದೇಹದ ನಷ್ಟವಾದೊಡನೆ ದೇಹಿಯು ನಷ್ಟವಾಗುವುದಿಲ್ಲ, ಉಳಿದೇ ಇರುತ್ತಾನೆ. ಅವನು ಅನಾದಿಯು, ಶಾಶ್ವತನು, ಅವನಿಗೆ ನಾಶವೆಂಬುದಿಲ್ಲ, ಅವ್ಯಯನು, ಅಕ್ಷರನು. ಈ ರೀತಿ ಎಲ್ಲ ಒಂದು ಲಕ್ಷಣಗಳನ್ನು ಸತ್ ವಸ್ತುವಿಗೆ ಹೇಳುತ್ತಾ ದೇಹಿಯು ಅದನ್ನು ಧರಿಸಿರುವುದರಿಂದ ಆ ಒಂದು ಸದ್ವಸ್ತುವಿನಿಂದ ದೇಹವು ಧಾರಣೆ ಮಾಡಲ್ಪಟ್ಟಿರುವುದರಿಂದ ಅವನು ದೇಹವನ್ನು ಕಳೆದುಕೊಳ್ಳಲಾಗುವುದಿಲ್ಲ. ಆ ದೇಹಿಯು ದೇಹವನ್ನು, ಸದ್ವಸ್ತುವನ್ನು ಕಾಪಾಡಲೋಸುಗವಾಗಿ ಧರಿಸಿರುವುದರಿಂದ ಧರ್ಮವೆಂಬುದಾಗಿ ನಾವು ಹೇಳಬೇಕು. ಆ ಧರ್ಮದ ವಿಷಯದಲ್ಲಿ ವ್ಯಕ್ತಿಯ ಗುಣಕರ್ಮದ ಆಧಾರದ ಮೇಲೆ 4 ಪಥಗಳು, ಧರ್ಮಪಥಗಳು, ಧರ್ಮ ಮಾರ್ಗಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಉಂಟಾಗುತ್ತದೆ. ಅದು ಹುಟ್ಟಿನಿಂದ ಉಂಟಾಗುವುದಲ್ಲ. ಹುಟ್ಟಿನಿಂದ ಅವರ ತಂದೆ ತಾಯಿಗಳ ಕುಲಗಳು ಕಣ್ಮುಂದೆ ಕಾಣಿಸಿದರೂ ಆ ವ್ಯಕ್ತಿಯ ಗುಣಕರ್ಮದ ಆಧಾರದ ಮೇಲೆಯೇ ಅವನು ಕರ್ಮೋದ್ಯುಕ್ತನಾಗುತ್ತಾನೆ. ಸಾಮಾನ್ಯವಾಗಿ ಬಹುತೇಕ ವ್ಯಕ್ತಿಗಳ ವಿಷಯದಲ್ಲಿ ಕುಲವೇ ನಿರ್ಧರಿಸುತ್ತದೆ. ಆದರೂ ವಿಶ್ಲೇಷಣಾತ್ಮಕವಾಗಿ ನೋಡಿದ್ದಾಗ ಪರಮಾತ್ಮನು ಹೇಳಿರುವಂತಹ ಗುಣಕರ್ಮಗಳ ಆಧಾರದ ಮೇಲೆ ಪ್ರತಿಯೊಬ್ಬ ಕುಲಜನು, ಕ್ಷತ್ರಿಯ ಕುಲವಾಗಲಿ, ಬ್ರಾಹ್ಮಣ ಕುಲವಾಗಲಿ, ವೈಶ್ಯ ಕುಲವಾಗಲಿ ಅಥವಾ ಶೂದ್ರ ಕುಲವಾಗಲಿ, ಕುಲದಲ್ಲಿ ಜನಿಸಿರುವ ಕುಲಜನು ಗುಣಕರ್ಮಗಳ ಆಧಾರದ ಮೇಲೆಯೇ ತನ್ನ ಪಥವನ್ನು ತಾನು ಆರಿಸಿಕೊಂಡು ಅದರಲ್ಲಿಯೇ ಮುಂದುವರಿಯುವನು. ಈ ಗುಣಕರ್ಮಗಳೇ ಅವನ ಒಂದು ಪಥದಲ್ಲಿ ಮುಂದುವರಿಯುವಿಕೆಗೆ ಸಹಾಯ ಮಾಡುತ್ತದೆಯೇ ಹೊರತು ಕುಲವೆಂಬುದಾಗಿ ನಾವು ಭಾವಿಸಬಾರದು. ಅದು ವಿಂಗಡಣೆಗಳನ್ನು ಮಾಡುವುದಕ್ಕೋಸ್ಕರವಾಗಿ ಮಾತ್ರ ಪರಮಾತ್ಮನು ಉಪಯೋಗಿಸಿರುವಂತಹ ಭಾಗಗಳ ಹೆಸರುಗಳು. ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ಮತ್ತು ವೈಶ್ಯನಾಗಲಿ, ಮತ್ತು ಶೂದ್ರನಾಗಲಿ. ಆ ಕಾರಣದಿಂದಲೇ ಅರ್ಜುನನು ಹೇಳಿರುವಂತಹ ಧರ್ಮವ್ಯಾಖ್ಯೆಯನ್ನು ಪರಮಾತ್ಮನು ಪುನರುಚ್ಚರಿಸುತ್ತಿಲ್ಲ. ಕೃಷ್ಣನು ಹೇಳುತ್ತಿರುವಂತಹ ಧರ್ಮವ್ಯಾಖ್ಯೆ ಅರ್ಜುನನ ಧರ್ಮವ್ಯಾಖ್ಯೆಗಿಂತ ಭಿನ್ನವಾಗಿದೆ. ಏಕೆಂದರೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಕ್ಷತ್ರಿಯ ಗುಣಕರ್ಮಗಳನ್ನೇ ಹೊಂದಿರುತ್ತಾನೆಂಬುದಾಗಿ ಯಾವ ರೀತಿಯ ಒಂದು ಪರಮಾತ್ಮನು ಸರ್ಟಿಫಿಕೇಟ್ ಕೊಡೋದಾಗಲಿ, ಯಾವ ರೀತಿಯ ಒಂದು ನಿರ್ದೇಶವನ್ನು ಮಾಡುವುದಾಗಲಿ ಮಾಡುತ್ತಾ ಇಲ್ಲ. ಆಯಾಯ ವ್ಯಕ್ತಿ ಆಯಾಯ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಗುಣಕರ್ಮಗಳು ಅದೇ ರೀತಿ ಇರಬೇಕೆಂಬುದಾಗಿಲ್ಲ. ಬುದ್ಧಿ ಕರ್ಮಾನುಸಾರಿಣಿ ಎಂದು ಆ ವ್ಯಕ್ತಿಯ ಬುದ್ಧಿಯು ಕರ್ಮಫಲ ಮತ್ತು ಕರ್ಮಕ್ಕೆ ಅನುಸಾರವಾಗಿಯೇ ಓಡುತ್ತಲಿರುತ್ತದೆ. ಹಾಗಾಗಿಯೇ ನಾವು ಈ ಜೀವ ಜಗತ್ತಿನಲ್ಲಿ ನೋಡಿದಾಗ ಶೂದ್ರ ಕುಲದಲ್ಲಿ ಹುಟ್ಟಿದಂತಹವರು ಬ್ರಾಹ್ಮಣರಾಗಿ ಬ್ರಾಹ್ಮಣರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದವರು, ಸತ್ಯ ಸಾಕ್ಷಾತ್ಕಾರವನ್ನು ಪಡೆದುಕೊಂಡವರು ಬಹಳಷ್ಟು ಜನ ಬಂದು ಹೋಗಿದ್ದಾರೆ. ಅವರಗಳ ಸತ್ಯ ಸಾಕ್ಷಾತ್ಕಾರದ ಗತಿಯೇ ಪಥಕ್ಕೆ ಗುಣಕರ್ಮಗಳೇ ಆಧಾರವಾಗಿತ್ತೇ ಹೊರತು ಅವರ ಕುಲ ಆಧಾರವಾಗಿರಲಿಲ್ಲ. ಆ ಕಾರಣದಿಂದ ವೈಶ್ಯನಾಗಿ ಹುಟ್ಟಿದರೂ ಶೂದ್ರನಾಗಿ ಹುಟ್ಟಿದರೂ ಗುಣಕರ್ಮಗಳ ಆಧಾರದ ಮೇಲೆ ಪ್ರತಿ ವ್ಯಕ್ತಿಯು ತನ್ನ ಒಂದು ಧರ್ಮದ ಪಥವನ್ನು ಆರಿಸಿಕೊಳ್ಳುತ್ತಾನೆ. ಕುಲಕ್ಕೂ ಧರ್ಮಕ್ಕೂ ಬಹಳ 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 ಮಧ್ಯೆ ಅಂತರವಿದೆ.
ಕುಲದಿಂದ ಧರ್ಮ, ಧರ್ಮದಿಂದ ಕುಲ, ಆ ರೀತಿ ನಾವು ನೋಡಬಾರದು. ಸಮನ್ವಯವನ್ನೂ ಮಾಡಬಾರದು. ಗುಣಕರ್ಮಗಳ ಆಧಾರದ ಮೇಲೆ ಸಮನ್ವಯನ್ನು ಮಾಡಿದರೆ ಯಾವ ಕುಲದಲ್ಲಿಯೇ ಹುಟ್ಟಿದ ವ್ಯಕ್ತಿಯಾದರೂ ಅವನ ಗುಣಕರ್ಮಗಳ ಆಧಾರದ ಮೇಲೆ ಅವನ ಗತಿಯನ್ನು ನಿರ್ಧರಿಸಿಕೊಂಡು, ಪಥವನ್ನು ಆರಿಸಿಕೊಂಡು ಗುರಿಯನ್ನು ತಲುಪಿಯೇ ತಲುಪುತ್ತಾನೆ. ಇದು ಜೀವನ ಮಾರ್ಗ. ಈ ರೀತಿ ನಾವು ತಿಳಿದುಕೊಂಡಾಗ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿರುವಂತಹ ಎಲ್ಲ ವಿಷಯಗಳು ಸರಿಯಾದ ರೀತಿಯಲ್ಲಿ ಸಮನ್ವಯ ಮಾಡಿದಂತಾಗುತ್ತದೆ. ಆದರೆ ಲೋಕದೊಳಗೆ ಮನುಜನು ತನ್ನ ಬುದ್ಧಿಯಿಂದ ಈ ವ್ಯವಸ್ಥೆಯನ್ನು ತನ್ನದೇ ಆದ ರೀತಿಯಲ್ಲಿ ಮಾಡಿಕೊಂಡು ದಿವ್ಯ ವ್ಯವಸ್ಥೆಯಲ್ಲಿರುವಂತಹ ಈ ಗುಣಕರ್ಮ ಆಧಾರದ ಮೇಲಿರುವ ಧರ್ಮವನ್ನಾಗಲಿ ಧರ್ಮಪಥಗಳನ್ನಾಗಲಿ ತಿಳಿದುಕೊಳ್ಳದೆ ಕುಲವೆಂಬ ಹೆಸರನ್ನು ಇಟ್ಟು ಆ ಕುಲದ ಭೇದಗಳನ್ನು ಮಾಡುತ್ತಾ ಹೋಗಿ ಎಲ್ಲವನ್ನು ಕಲಸು ಮೇಲೊಗರ ಮಾಡಿದ್ದಾನೆ, ಅಪಭ್ರಂಶ ಮಾಡಿಬಿಟ್ಟಿದ್ದಾನೆ. ಇದು ಮನುಜ ಬುದ್ಧಿಯಲ್ಲಿರುವಂತಹ ದೌರ್ಬಲ್ಯ, ನ್ಯೂನತೆ. ಆದರೆ ಪ್ರತಿ ವ್ಯಕ್ತಿಯು ತನ್ನ ಜೀವಮಾನದಲ್ಲಿ ಮುಂದುವರಿಯುತ್ತಾ ಹೋದ ಹಾಗೆ ಅವನ ಆರಿಸಿಕೊಂಡಿರುವ ಪಥವೂ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸುತ್ತದೆ. ಅವನು ಹೋಗುತ್ತಿರುವಂತಹ ಧರ್ಮಪಥವೂ ಎಲ್ಲರಿಗೂ ತಿಳಿಯುತ್ತದೆ. ಆ ಧರ್ಮಪಥದ ಆಧಾರದ ಮೇಲೆ ಅವನ ಗುಣಕರ್ಮಗಳೂ ತಿಳಿಯುತ್ತದೆ. ಪೂರ್ವ ಸಂಸ್ಕಾರಗಳಾಗಲಿ, ಹಿಂದಿನ ವಾಸನೆಗಳಾಗಲಿ, ಅವನು ಅನೇಕ ಜನ್ಮಗಳನ್ನು ಎತ್ತಿ ಬಂದು ಅದರಲ್ಲಿ ಪಡೆದಿರುವಂತಹ ಸಿದ್ಧಿಯನ್ನಾಗಲಿ, ಅವನು ಆರಿಸಿಕೊಂಡಿರುವ ಧರ್ಮಪಥದ ಆಧಾರದ ಮೇಲೆ ನಾವು ನಿಶ್ಚಯ ಮಾಡಿ ತಿಳಿದುಕೊಳ್ಳಬಹುದು. ಹೀಗಿರುವುದರಿಂದಲೇ ಪ್ರತಿ ವ್ಯಕ್ತಿಯು ಯಾವ ಕುಲದಲ್ಲಿ ಹುಟ್ಟಿದರೂ ಅವನು ಆರಿಸಿಕೊಂಡ ಧರ್ಮಪಥವನ್ನು ನಾವು ತಿಳಿದುಕೊಳ್ಳಬಹುದು ಮತ್ತು ಅವನ ಗುರಿಯನ್ನು ಬಹಳ ಶೀಘ್ರವಾಗಿ ಆರಿಸಿಕೊಂಡ ಗುಣಕರ್ಮಗಳ ಆಧಾರದ ಪಥದಲ್ಲಿಯೇ ತಲುಪುತ್ತಾನೆ ಎಂಬುದನ್ನು ಹಲವಾರು ಜ್ವಲಂತ ಸಾಕ್ಷಿಗಳಿಂದ ತಿಳಿದುಕೊಳ್ಳಬಹುದು. ಈಗ ನೋಡಿ, ಮಹಾಭಾರತದಲ್ಲಿ ಬರುವ ಕಥಾಪ್ರಸಂಗದಲ್ಲಿ ಕರ್ಣನು ದಾಸೀಪುತ್ರನೆಂದು ಗುರುತಿಸಲ್ಪಡುತ್ತಾನೆ. ಬೆಸ್ತರಿಗೆ ಸಿಕ್ಕ ಮಗು ಕುಂತಿಯ ಮಗುವಾಗಿ ವರಪ್ರಸಾದದಿಂದ, ಸೂರ್ಯದೇವನ ವರದಿಂದ ಪಡೆದಂತಹ ಸಂತತಿಯನ್ನು ನದಿಯಲ್ಲಿ ತೇಲಿಬಿಟ್ಟಂತಹ ಕುಂತಿಯು ಅದು ಬೆಸ್ತರ ಕೈಗೆ ತಲುಪಿದಾಗ ದಾಸೀಪುತ್ರನೆಂದೆನಿಸಿಕೊಂಡೇ ಬೆಳೆಯುತ್ತಾನೆ. ಬೆಸ್ತರ ಮಗನಾಗಿಯೇ ಕರ್ಣನು ಬೆಳೆಯುತ್ತಾನೆ. ಆದರೆ ಅವನ ಗುಣಕರ್ಮಗಳು ಹೊರಹೊಮ್ಮಿದೊಡನೆಯೇ ಅವನು ಆರಿಸಿಕೊಂಡ ಪಥ ಕ್ಷತ್ರ ತೇಜಸ್ಸುಳ್ಳ ಕ್ಷತ್ರಿಯ ಪಥ. ಅವನು ಬೆಳೆದದ್ದು ದಾಸೀಪುತ್ರನಾಗಿಯೇ ಆದರೂ ಕುಲದ ಆಧಾರದ ಮೇಲೆ ಅವನಿಗೆ ಯಾವ ಪಥವನ್ನು ಕೊಡಬೇಕಾಗಿತ್ತೋ ಆ ಪಥವನ್ನು ಆರಿಸಿಕೊಳ್ಳಲು ಅಂದಿನ ಸಮಾಜ ಕೊಡಲಿಲ್ಲ. ಆ ಕಾರಣದಿಂದಲೇ ಅವನು ದುರ್ಯೋಧನನ ಆಶ್ರಯವನ್ನು ಪಡೆದು ಗುಣಕರ್ಮಗಳ ಆಧಾರವನ್ನು ತಿಳಿದಿರುವಂತಹ ದುರ್ಯೋಧನನು ಅವನನ್ನು ತನ್ನ ಕ್ಷಾತ್ರ ತೇಜಸ್ಸಿನ ಯೋಧರ ಗುಂಪಿಗೆ ಸೇರಿಸಿಕೊಳ್ಳುತ್ತಾನೆ. ನೀವು ಹಾಗೆ ನೋಡಿದಾಗ್ಯೂ ಗುಣಕರ್ಮಗಳೇ ಕೆಲಸ ಮಾಡುತ್ತದೆಯೇ ಹೊರತು ಕುಲವಾಗಲಿ ತಾಯಿ ತಂದೆಗಳ ನಿರ್ಧಾರದಿಂದ, ನಿಶ್ಚಯದಿಂದ ಉಂಟಾಗಿರುವಂತಹ ಕುಲಧರ್ಮವಾಗಲಿ ಆ ವ್ಯಕ್ತಿಯ ಸಹಾಯಕ್ಕೆ ಬರಲಾರದು. ಆ ವ್ಯಕ್ತಿಯ ಪಥಕ್ಕೆ, ಗಮನಕ್ಕೆ, ಗತಿಗೆ ಬರುವುದು ಅವನ ಗುಣಕರ್ಮಗಳೇ. ಈ ಆಧಾರದಿಂದ, ಈ ಒಂದು ವಾದದಿಂದ ನಾವು ಏನು ತಿಳಿದುಕೊಳ್ಳಬೇಕೆಂದರೆ, ಕುಲವೆಂಬುದಾಗಿ ಹೊಡೆದಾಡುತ್ತಿರುವಂತಹ ಈ ಮನುಷ್ಯ ವ್ಯವಸ್ಥೆಯಲ್ಲಿರುವ ನ್ಯೂನತೆ ಗುಣಕರ್ಮಗಳ ಆಧಾರದ ಮೇಲೆ ಅವರನ್ನು ಗುರುತಿಸಬೇಕು ಎಂಬುದಾಗಿ ಇದುವರೆಗೆ ನಡೆಸಿಕೊಂಡು ಬಂದ ತಪ್ಪನ್ನು ತಿದ್ದಿಕೊಳ್ಳಬೇಕು. ಆಗ ಗುಣಕರ್ಮದ ಆಧಾರದ ಮೇಲೆ ಪ್ರತಿ ವ್ಯಕ್ತಿಯು ತನ್ನ ಧರ್ಮಪಥವನ್ನು ಆರಿಸಿಕೊಂಡು ಮುಂದುವರಿಯುತ್ತಾನೆ.
ಇದನ್ನೇ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣನು ತಿಳಿಸುತ್ತಾನೆ. ವರ್ಣಾಶ್ರಮವಾಗಲಿ, ವರ್ಣಗಳಾಗಲಿ, ವರ್ಣಗಳು ಗುಣಕರ್ಮಗಳ ಆಧಾರದಿಂದ ಮಾಡಿರುವುದೆಂಬುದಾಗಲಿ ಎಲ್ಲವನ್ನೂ ತಿಳಿಸುತ್ತಾನೆ. ಆ ರೀತಿ ನೋಡಿದಾಗ ನಮಗೆ ವ್ಯವಸ್ಥೆಯ ದೃಷ್ಟಿಯಿಂದ ಈ ದಿವ್ಯ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವುದು ಹೇಗೆಂಬುದು ಸುಲಭವಾಗಿ ಗೊತ್ತಾಗುತ್ತದೆ. ಹಾಗಾಗಿ ಇಲ್ಲಿ ಸ್ವಧರ್ಮಮಪಿ ಎಂದು ಪರಮಾತ್ಮನು ಪದಪ್ರಯೋಗವನ್ನು ಮಾಡಿದ್ದಾನೆ. ಧರ್ಮಮಪಿ ಅಂತ ಹೇಳಲಿಲ್ಲ. ಧರ್ಮಮಪಿ ಎಲ್ಲರಿಗೂ ಧರ್ಮವೆಂಬುದು ಇದ್ದೇ ಇದೆ. ಭೂಲೋಕದಲ್ಲಿರುವಂತೆಯೇ ದೇವಲೋಕದಲ್ಲಿಯೂ ಧರ್ಮವೆಂಬುದಿದೆ, ಪುಣ್ಯಲೋಕಗಳಲ್ಲಿಯೂ ಧರ್ಮವೆಂಬುದಿದೆ. ಧರ್ಮದ ಆಧಾರದಲ್ಲಿಯೇ ಈ ಸತ್ ಎಂಬ ವಸ್ತು ದೇಹಿಯೊಳಗೂಡಿ ದೇಹಿಯೊಳಗಡೆ ಸೂಕ್ಷ್ಮ ಶರೀರವಾಗಲಿ ಕಾರಣ ಶರೀರಗಳನ್ನಾಗಲಿ ಹೊತ್ತುಕೊಂಡು ತನ್ನ ಗತಿಯನ್ನು ನಿರ್ಧರಿಸಿಕೊಳ್ಳುತ್ತದೆ, ಆ ಗುರಿಯನ್ನು ತಲುಪುತ್ತದೆ. ಎಲ್ಲ ಜೀವಿಗಳ ಗುರಿಯೂ ಪರಬ್ರಹ್ಮ ಸಾಕ್ಷಾತ್ಕಾರವೇ, ಪರಬ್ರಹ್ಮ ಐಕ್ಯತ್ವವೇ. ಎಲ್ಲ ಜೀವಿಗಳಿಗೂ ಅದೇ ಗತಿ. ಆ ಗತಿಯಲ್ಲಿ ಹೋಗಿ ಪರಮಾತ್ಮನನ್ನು ಸೇರಿಕೊಳ್ಳುವುದೇ ಮುಖ್ಯ ಉದ್ದೇಶ. ಆ ಪರಮಾತ್ಮನನ್ನು ಸೇರಿಕೊಳ್ಳುವುದಕ್ಕೆ ಇರುವಂತಹ ಧರ್ಮಪಥವೇ ಆಚರಣೆಗೆ ಮಾಡಬೇಕಾದಂತಹ ಮಾರ್ಗ, ಧರ್ಮ ಮಾರ್ಗ. ಹೀಗೆ ನಾವು ತಿಳಿದುಕೊಂಡಾಗ ಮನುಜ ವ್ಯವಸ್ಥೆಯಲ್ಲಿ ಮನುಜ ಬುದ್ಧಿಯಿಂದ ಉಂಟಾಗಿರುವಂತಹ ಲೋಪದೋಷಗಳನ್ನಾಗಲಿ ನ್ಯೂನತೆಗಳನ್ನಾಗಲಿ ಸರಿಪಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಆ ಕಾರಣದಿಂದ ಕೃಷ್ಣನು ಅರ್ಜುನನಿಗೆ ಧರ್ಮ ವ್ಯಾಖ್ಯೆಯನ್ನು ಕೊಡುವಾಗ ಈ ರೀತಿ ಸ್ವಧರ್ಮಮಪಿ ಎಂಬುದಾಗಿ ಪ್ರಯೋಗ ಮಾಡಿ ಹೇಳುತ್ತಿದ್ದಾನೆ. ಸ್ವಧರ್ಮವನ್ನು ಲಕ್ಷಿಸಿದರೂ, ಒಂದು ವೇಳೆ ನೀನು ಸ್ವಧರ್ಮವನ್ನೇ ಪಾಲಿಸುತ್ತೇನೆಂಬುದಾಗಿ ಹೇಳಿದರೂ, ಇದುವರೆಗೆ ನೀನು ತಿಳಿದುಕೊಂಡಂತಹ ದೇಹಿ ಅಥವಾ ಸದ್ ವಸ್ತುವಿನ ವಿಷಯದಲ್ಲಿ ಯಾವ ಜ್ಞಾನವನ್ನು ಪಡೆದುಕೊಂಡೆಯೋ ಅದು ನಿನಗೆ ಯುದ್ಧದಿಂದ ಹೊರಗೆ ಹೋಗುವಂತೆ ಮಾಡುವುದಾದರೆ ಅದು ಸ್ವಧರ್ಮವಾಗುವುದಿಲ್ಲ. ಯುದ್ಧವನ್ನು ಆಡುವಂತೆ ಪ್ರೇರೇಪಿಸಿದರೆ ಆಗಷ್ಟೇ ಆ ಒಂದು ಜ್ಞಾನ ನಿನಗೆ ಸ್ವಧರ್ಮವನ್ನು ಆಚರಿಸಲು ಅನುಕೂಲವಾಗುತ್ತದೆ. ಆ ಕಾರಣದಿಂದ ನೀನು ಸ್ವಧರ್ಮವಾಗಿರುವಂತಹ ಯುದ್ಧವಾಡುವಂತಹ ಕ್ಷತ್ರಿಯ ಕಲೆಯನ್ನು ಕಲಿತಿರುವಂತಹ ಆ ಗುಣಕರ್ಮಗಳನ್ನೇ ಹೊಂದಿರುವಂತಹ ಇದುವರೆಗೂ ಆ ಪಥದಲ್ಲಿಯೇ ನಡೆದು ಬಂದು ಈಗಷ್ಟೇ ನಾನು ಯುದ್ಧ ಆಡುವುದಿಲ್ಲವೆಂದರೆ ನೀನು ಸ್ವಧರ್ಮವನ್ನು ಲಕ್ಷಿಸಲಿಲ್ಲ, ಅಲಕ್ಷ್ಯ ಮಾಡುತ್ತಿದ್ದೀಯೇ. ಯಾಕೆ? ಸ್ವಧರ್ಮದಲ್ಲಿಯೇ ನೀನು ಇದುವರೆಗೂ ಯುದ್ಧ ಕಲೆಯನ್ನು ಕಲಿತು ಯುದ್ಧವಾಡಿ ಹಲವಾರು ವಿಜಯಗಳನ್ನು ಸಾಧಿಸಿ ಹಲವಾರು ಶತ್ರುಗಳನ್ನು ನಾಶ ಮಾಡಿ ಬಂದಂಥವನು ಈಗ ನಿನ್ನ ಕ್ಷಾತ್ರ ಗುಣಕರ್ಮಗಳನ್ನು ನಾನು ಮಾಡುವುದಿಲ್ಲವೆಂಬುದಾಗಿ ದೇಹಿ ಮತ್ತು ಸದ್ವಸ್ತುವಿನ ಸತ್ಯದ ವಿಷಯವಾಗಿ ತಿಳಿದುಕೊಂಡ ನಂತರದಲ್ಲಿ ನಾನು ಆ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಹೋಗುತ್ತೇನೆಂಬುದಾಗಿ ಹೇಳಿದರೆ ಅದು ತಪ್ಪಾಗುತ್ತದೆ. ಸರಿಯಾದ ಮಾರ್ಗ ಯಾವುದಪ್ಪ ಎಂದರೆ ನಿನಗೆ ಸರಿಯಾದ ಧರ್ಮ ಮಾರ್ಗ ಎಲ್ಲ ಜೀವಿಗಳಿಗೂ ಇರುವಂತೆ ನಿನಗೆ ಸ್ವಧರ್ಮ ಮಾರ್ಗವಿದೆ. ಅದು ಕ್ಷತ್ರಿಯ ಸ್ವಧರ್ಮ ಮಾರ್ಗವನ್ನು ಇದುವರೆಗೆ ನೀನು ಅನುಸರಿಸಿ ಬಂದದ್ದಾಗಿದೆ. ಆ ಕಾರಣದಿಂದ ಆ ಸ್ವಧರ್ಮವಾಗಿರುವಂತಹ ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸದೆ ಹೋದರೆ ನೀನು ಲೋಕದಲ್ಲಿ ಹೆಸರನ್ನು ಹಾಳು ಮಾಡಿಕೊಳ್ಳುತ್ತೀಯ, ಹೇಡಿ ಎಂದು ಎನಿಸಿಕೊಳ್ಳುತ್ತೀಯ. ಜೊತೆಗೆ ನಿನ್ನ ಗುಣಕರ್ಮಗಳ ಶ್ರೇಷ್ಠತೆಯನ್ನು ಕುಶಲತೆಯನ್ನು ತೋರಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತೀಯ ಎಂಬ ಅರ್ಥದಲ್ಲಿ ಪರಮಾತ್ಮನು ಹೀಗೆ ಹೇಳುತ್ತಿದ್ದಾನೆ. ಸ್ವಧರ್ಮವನ್ನು ಲಕ್ಷಿಸಿದರೂ, ಒಂದು ವೇಳೆ ಗಮನಕ್ಕೆ ತೆಗೆದುಕೊಂಡರೂ ನೀನು ಕ್ಷತ್ರಿಯನೇ. ಹುಟ್ಟಿನಿಂದಲೇ ನಿನ್ನ ರಕ್ತದ ಕಣಕಣದಲ್ಲಿಯೂ ಕ್ಷಾತ್ರ ತೇಜಸ್ಸು ಹರಿಯುತ್ತಿದೆ. ಅದು ಯುದ್ಧವಾಡಲು ಹಂಬಲಿಸುತ್ತಿದೆ. ನಿನ್ನ ಮನೋದೌರ್ಬಲ್ಯದಿಂದ ನಿನ್ನ ಕಣಕಣದಲ್ಲಿ ಉಂಟಾಗುತ್ತಿರುವಂತಹ ಆ ಕ್ಷಾತ್ರ ಧರ್ಮ ಸ್ವಧರ್ಮ
ಅದು ಅಡ್ಡಿಪಡಿಸಲು ಆರಂಭಿಸಿದೆ. ಆ ಕಾರಣದಿಂದ ಅರ್ಜುನ, ನೀನು ಹೇಳಿಯಂತೆ ಆಗಬಾರದು. ನಿನ್ನ ಸ್ವಧರ್ಮಕ್ಕೆ ಅನುಗುಣವಾಗಿ ಧರ್ಮಯುಕ್ತವಾದಂತಹ ಈ ಯುದ್ಧವನ್ನು ಕ್ಷತ್ರಿಯನಾಗಿ, ವೀರಕ್ಷತ್ರಿಯನಾಗಿ ಇದುವರೆಗೆ ಹೇಗೆ ಮಾಡಿಕೊಂಡು ಬಂದಿರುವೆಯೋ ಆ ಆಚಾರವನ್ನೇ ಈಗಲೂ ಮಾಡಲೇಬೇಕು. ಈ ಒಂದು ಯುದ್ಧ ಎಂಬುದು ನಿನಗೆ ಸ್ವರ್ಗದ ಬಾಗಿಲನ್ನು ತೆರೆದುಕೊಟ್ಟು ತೋರಿಸಿದ ದಾರಿಯಂತಿದೆ. ಆ ಕಾರಣದಿಂದ ನಿನಗೆ ಅತ್ಯಂತ ಸುಲಭವಾದಪ್ಪ ಇದು. ಬೇರೆ ಯಾವುದೇ ಧರ್ಮಪಥಗಳಲ್ಲಿ ಬಂದವರಿಗೆ ಈ ಒಂದು ಗುಣಕರ್ಮಗಳಿರುವುದಿಲ್ಲ. ಅವರೆಲ್ಲರೂ ಯುದ್ಧವಾಡಲಾಗುವುದಿಲ್ಲ. ಒಂದು ವೇಳೆ ಯುದ್ಧವಾಡಲು ಆರಂಭಿಸಿಕೊಂಡಿದ್ದರೆ ಒಬ್ಬ ಬ್ರಾಹ್ಮಣನಾಗಲಿ, ಒಬ್ಬ ಶೂದ್ರನಾಗಲಿ, ಒಬ್ಬ ವೈಶ್ಯನಾಗಲಿ ಒಂದು ವೇಳೆ ಈ ಯುದ್ಧ ಮಾರ್ಗವನ್ನು ಆರಿಸಿಕೊಂಡದ್ದಾದರೆ ಅವನು ಮಾಡುತ್ತಿರುವುದು ಧರ್ಮವಲ್ಲ, ಅಧರ್ಮವಾಗುತ್ತದೆ. ಏಕೆಂದರೆ ಸ್ವಧರ್ಮದ ಪ್ರಕಾರವೇ ಆಚರಣೆಯನ್ನು ಮಾಡಬೇಕು. ನಾವು 4 ಭಾಗಗಳನ್ನಾಗಿ ಮಾಡಿರುವುದು ಗುಣಕರ್ಮದ ಆಧಾರದ ಮೇಲೆಯೇ ಹೊರತು ಹುಟ್ಟಿನಿಂದಾಗಲಿ ಕುಲದಿಂದಾಗಲಿ ನಾನು ಮಾಡಿಲ್ಲ. ಆ ಕಾರಣದಿಂದ ನೀನು ಕ್ಷಾತ್ರ ಗುಣಕರ್ಮಗಳನ್ನು ಹೊಂದಿರುವಂಥವನು, ಇದುವರೆಗೆ ಯುದ್ಧವನ್ನು ಆಡಿಕೊಂಡು ಬಂದಿರುವಂಥವನು, ಆ ಯುದ್ಧ ಕಲೆಯಲ್ಲಿ ಪರಿಣಿತಿಯನ್ನು ಪಡೆದಿರುವಂಥವನು, ಮಹಾರಥಿ ಎನಿಸಿಕೊಂಡಿರುವನು. ನೀನು ಯುದ್ಧವನ್ನು ಆಡುವುದೇ ನಿಜವಾದ ಧರ್ಮ ಮಾರ್ಗ, ಅದೇ ಸ್ವಧರ್ಮ ಎಂಬುದಾಗಿ ಪರಮಾತ್ಮನು ಈ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾನೆ. ಆ ಕಾರಣದಿಂದ ಅರ್ಜುನ, ಈ ಯುದ್ಧ ಇದಕ್ಕಿಂತ ಸರಿಯಾದ ಒಂದು ಶ್ರೇಯಸ್ಸು ಬರುವಂತಹ ಮಾರ್ಗ ನಿನಗೆ ಈ ವಿಶ್ವದಲ್ಲಿ ಇಲ್ಲ, ಈ ಜಗತ್ತಿನಲ್ಲಿಲ್ಲ, ಈ ಹುಟ್ಟಿನಲ್ಲಿ ನೀನು ಅದನ್ನು ಅನುಸರಿಸಲಾರೆ. ಆ ಕಾರಣದಿಂದ ನೀನು ಸ್ವಧರ್ಮವಾಗಿರುವಂತಹ ಈ ಸ್ವಧರ್ಮ ಪಥದಲ್ಲಿಯೇ ಯುದ್ಧವನ್ನು ಆಡಲೇಬೇಕು ಎಂಬುದಾಗಿ ಕೃಷ್ಣನು ಧರ್ಮ ನಿಷ್ಕರ್ಷೆಯನ್ನು ಮಾಡುತ್ತಾ ಅರ್ಜುನನಿಗೆ ಹುರಿದುಂಬಿಸುತ್ತಾ, ಯುದ್ಧವೆಂಬುದು ನಿನಗೆ ಲೀಲಾಜಾಲವಾಗಿ ಮಾಡಬಹುದಾದಂತಹ ಒಂದು ಕರ್ಮ. ಅದು ನಿನ್ನ ಗುಣಕರ್ಮಗಳು ನಿನ್ನ ದೇಹದ ಪ್ರತಿ ಕಣಕಣದಲ್ಲೂ ತೇಜಸ್ಸನ್ನು, ಕ್ಷಾತ್ರ ತೇಜಸ್ಸನ್ನು ಪ್ರತಿಬಿಂಬಿಸುತ್ತಿದೆ. ಅದನ್ನು ನೀನು ಮರೆತು ಬಿಡಬೇಡ. ನಿನ್ನ ಮನೋದೌರ್ಬಲ್ಯದಿಂದ ಹೊರಗೆ ಬಾ, ಮೋಹವನ್ನು ಬಿಟ್ಟು ಬಿಡು. ಯುದ್ಧವಾಡುವ ಕಲೆಯನ್ನಷ್ಟೇ ಮನಸ್ಸಿನಲ್ಲಿಟ್ಟುಕೊಂಡು ಏಳು, ನೀನು ಮಾಡುತ್ತಿರುವ ಈ ಧರ್ಮಯುದ್ಧವನ್ನು ಆಡು ಎಂಬುದಾಗಿ ಧರ್ಮದ ವ್ಯಾಖ್ಯೆಯನ್ನು ಕೃಷ್ಣನು ಇಲ್ಲಿ ಕೊಡುವುದರ ಮೂಲಕವಾಗಿ ಅರ್ಜುನನ ಧರ್ಮ ವ್ಯಾಖ್ಯೆಯನ್ನು ತಳ್ಳಿ ಹಾಕುತ್ತಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.